ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಿರ್ಸಿ ಜಾತ್ರೆ ಸ್ಟಾರ್ಟ್ ಆಗಿದ್ದರಿಂದ ಇಲ್ಲಿ ತನಕ ಸುಮಾರು ಥಿಂಗ್ಸ್ ಗಳನ್ನ ನಾನು ಜಾತ್ರೆಯಲ್ಲಿ ತಗೊಂಡಿದ್ದೆ. ಆವಾಗ ಕೆಲವೊಂದು ತಗೋಬೇಕಾದ್ರೆ ತೋರಿಸಿದ್ದೆ, ಬಟ್ ಇವಾಗ ಕರೆಕ್ಟ್ ಆಗಿ ಯಾವ್ಯಾವ ವಸ್ತುಗಳನ್ನ ತಗೊಂಡೆ ಮತ್ತೆ ಎಷ್ಟೆಷ್ಟು ರೇಟಿಗೆ ಸಿಕ್ತು ಅಂತ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ನೋಡಿ, ಈ ಬ್ಯಾಗ್ ಅನ್ನ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 100 ರೂಪೀಸ್ಗೆ ಒಂದು ಜಿಪ್ ಇದೆ. ಈ ತರ ಒಳಗೆ ಇನ್ನೊಂದು ಜಿಪ್ ಇದೆ. ಎರಡೇ ತರ ಜಿಪ್ ಇರೋದು. ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಣ್ಣುಕಾಯಿ ಮಾಡ್ಸಕ್ಕೆ ಹೋಗ್ತೀವಲ್ವಾ, ಕೆಲವೊಂದ್ಸಲ ಕವರಲ್ಲೆಲ್ಲ ತಗೊಂಡು ಹೋಗ್ತೀವಿ. ಸ್ವಲ್ಪ ದೂರ ಹೋಗ್ಬೇಕಂದ್ರೆ ನಾವು ಇದು ಬರುತ್ತಲ್ವಾ, ಏನಂದ್ರೆ ಬುಟ್ಟಿ ತರ ಇರುತ್ತಲ್ವಾ, ಅದರಲ್ಲೆಲ್ಲ ತಗೊಂಡು ಹೋಗೋಕ್ಕಾಗಲ್ಲ. ಬಸ್ಸಲ್ಲಿ ಮತ್ತೆ ಕಾರಲ್ಲದೆ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಬಟ್ ಈ ತರ ಚೀಲಗಳು ತುಂಬಾ ಚೆನ್ನಾಗಿರುತ್ತೆ. ಈ ತರ ಡಿಸೈನ್ ಇದೆ, ಎಲಿಫೆಂಟ್ ಇರೋದು ಮತ್ತೆ ಫ್ಲವರ್ ತರ ಇರೋದೆಲ್ಲ. ಸೊ ಇದು 100 ರೂಪೀಸ್ಗೆ ಒಂದು. ನೆಕ್ಸ್ಟ್ ಇದು ಬಂದ್ಬಿಟ್ಟು ಮ್ಯಾಟ್ ತಗೊಂಡಿದ್ದು, ಜಾತ್ರೆ ಸ್ಟಾರ್ಟ್ ಆಗೋ ಟೈಮಲ್ಲಿ ತಗೊಂಡಿದ್ದು. 100 ರೂಪೀಸ್ಗೆ ಒಂದು. ಬಟ್ ತುಂಬಾ ಚೆನ್ನಾಗಿದೆ. ಅಂದ್ರೆ ನಾರ್ಮಲ್ ಕ್ವಾಲಿಟಿ ತರ ಇಲ್ಲ. 100 ರೂಪೀಸ್ಗೆ 2 ಮತ್ತೆ 3 ಆ ತರ ಎಲ್ಲ ಇತ್ತು, ಬಟ್ ಅದು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಇದು ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ. ಮತ್ತೆ ನನ್ನ ಹತ್ರ ರೌಂಡ್ ಶೇಪ್ ಇರಲಿಲ್ಲ, ಎಲ್ಲದು ಚೌಕ ಶೇಪ್ ಅಲ್ಲಿ ಇತ್ತು. ಹಾಗಾಗಿ ಇದೊಂದನ್ನ ತಗೊಂಡಿದ್ದು. ಇದು ಬಂದ್ಬಿಟ್ಟು 100 ರೂಪೀಸ್ಗೆ ಒಂದು. ನೆಕ್ಸ್ಟ್ ಇದು ನೋಡಿ, ತುಂಬಾ ಚೆನ್ನಾಗಿದೆ. ನೆಕ್ ಸೆಟ್ಟು ನನ್ನ ಹತ್ರ ಒಂದಿತ್ತು, ಆನ್ಲೈನಲ್ಲಿ ತಗೊಂಡಿದ್ದೆ ಮೀಶೋದಲ್ಲಿ, ಬಟ್ ಅದು ಕಟ್ಟಾಗಿ ಹೋಗ್ಬಿಟ್ಟಿದೆ. ಸೇಮ್ ಇದೇ ತರನೇ ಇತ್ತು, ಬಟ್ ಇಲ್ಲಿ ಡಿಸೈನ್ ಇದೆಯಲ್ವಾ ಕೆಳಗೆ, ಅದು ಸ್ವಲ್ಪ ರೌಂಡ್ ತರ ಬರುತ್ತಲ್ವ, ಕಾಯಿನ್ ತರ ಆ ತರ ಇತ್ತು. ಬಟ್ ಇದು ಬಂದು 150 ರೂಪೀಸ್ಗೆ ಒಂದು. ನನ್ನ ಫ್ರೆಂಡ್ಗೆ ಒಂದು ತೆಗೆಸ್ಕೊಟ್ಟೆ ಹೋಗ್ಬೇಕಾದ್ರೆ, ಸೊ ನಾನೊಂದು ತಗೊಂಡೆ. ನೆಕ್ಸ್ಟು ಇದೊಂದು ಬ್ಯಾಗು, ನಾರ್ಮಲ್ ಆಗಿ ಒಂದು ಸೈಡ್ ಹಾಕೋತೀವಲ್ವ, ಇದು ಕೂಡ ಅಷ್ಟೇ 100 ರೂಪೀಸ್ಗೆ ಒಂದು. ಇದು ಆಲ್ಮೋಸ್ಟ್ ಆಗಿ ಎಲ್ಲ ಕಡೆನೂ 100 ರೂಪೀಸ್ಗೆ ಒಂದೇ ಇರುತ್ತೆ. ಸೊ ಇದು ಒಂದು ಈ ತರ ಇದೆ. ಇದಕ್ಕೆ 2 ಜಿಪ್ ಇದೆ. ಸೊ ಇದೊಂದು ಜಿಪ್ಪು ಇದು ಒಂದನ್ನು ತಗೊಂಡಿದ್ದು ಜಾತ್ರೆಯಲ್ಲಿ. ಇನ್ನೊಂದೇನಂದ್ರೆ, ನಾನು ಜಾತ್ರೆಯಲ್ಲಿ ಬಟ್ಟೆಗಳನ್ನು ತಗೊಳ್ಳೋದು ಸ್ವಲ್ಪ ಕಮ್ಮಿನೇ, ಬಟ್ ಒಂದೊಂದ್ಸಲ ಕೆಲವೊಂದು ನೋಡಿದ ತಕ್ಷಣ ಇಷ್ಟ ಆಗ್ಬಿಡತ್ತಲ್ವ, ಹಾಗಾಗಿ ಇದೊಂದು ಟಾಪ್ ಅನ್ನ ತಗೊಂಡಿದ್ದು. ಇದು ಬಂದ್ಬಿಟ್ಟು 300 ರೂಪೀಸ್, ಬಟ್ ಇದು ತುಂಬಾ ಚೆನ್ನಾಗಿ ಅನಿಸ್ತು, ಹಾಗಾಗಿ ಇದೊಂದನ್ನ ತಗೊಂಡಿದ್ದು. ಈ ತರ ಇದೆ ನೋಡಿ. ಸೊ ಸೈಡ್ ಕಟ್ಟಿಲ್ಲ, ಅಂಬ್ರೆಲಾ ತರ ಇರುತ್ತಲ್ವಾ ಆ ತರ ಟಾಪ್, ಬಟ್ ಚೆನ್ನಾಗಿ ಅನಿಸ್ತು, ಹಾಗಾಗಿ ಇದನ್ನೊಂದನ್ನ ತಗೊಂಡಿದ್ದು. ನೆಕ್ಸ್ಟ್ ಒಂದು ಬ್ಲೌಸ್ ಅನ್ನ ತಗೊಂಡೆ. ಈ ತರ ಇರೋದು, ಅಂದ್ರೆ ಗೋಲ್ಡ್ ಕಲರ್ ಬರುತ್ತಲ್ವಾ, ಸೊ ಸುಮಾರು ಸ್ಯಾರಿಗೆಲ್ಲ ಇದು ಮ್ಯಾಚ್ ಆಗುತ್ತೆ. ಇದೇನು ಅಷ್ಟು ಕ್ವಾಲಿಟಿ ಇಲ್ಲ, ಒಂದು ಸ್ವಲ್ಪ ದಿನ ಯೂಸ್ ಮಾಡ್ಬೋದು ಅಷ್ಟೇ. ಸೊ ಇದೊಂದನ್ನ ತಗೊಂಡಿದ್ದು. ನೆಕ್ಸ್ಟ್ ಇನ್ನೊಂದನ್ನ ಹೇಳಬೇಕು, ಏನಂದ್ರೆ ಜಾತ್ರೆಯಲ್ಲಿ ಎಲ್ಲರೂ ಏನು ತಗೊಂಡಿಲ್ಲ ಅಂದ್ರೂ ಬೆಡ್ಶೀಟ್ ಅನ್ನ ಮಾತ್ರ ತಗೋತಾ ಇದ್ರು. ತುಂಬಾ ಚೆನ್ನಾಗಿ ಇತ್ತು ಬೆಡ್ಶೀಟ್ಗಳೆಲ್ಲ, ತುಂಬಾ ಕಡಿಮೆ ಬೆಲೆಗೆಲ್ಲ ಇತ್ತು. ಎಲ್ಲ ತರದ್ದು ಇತ್ತು. 1000 ರೂಪೀಸ್ಗೆ ಒಂದಿರೋದಿತ್ತು, 1000 ರೂಪೀಸ್ಗೆ 2-3 ಇರೋದಿತ್ತು. ಆಮೇಲೆ 250 ರೂಪೀಸ್ಗೆ ಒಂದು, 200, 250, 500ಗೆ 2-3 ಆ ಥರ ಎಲ್ಲ ಥರದ್ದು ಇತ್ತು. ಸೊ ನೋಡಿ, ಈ ಥರ ಬೆಡ್ಶೀಟ್ ಅನ್ನ ತಗೊಂಡಿದ್ದು. ಇದು ಕಾಟನ್ ಬೆಡ್ಶೀಟ್. ಅಂದರೆ ಇವಾಗ ಸಮ್ಮರ್ ಸೀಸನ್ ಅಲ್ವಾ, ಸೊ ಹೊದ್ಕೊಳ್ಳೋಕ್ಕೆ ಬೇರೆ ಬೆಡ್ಶೀಟ್ಗಳೆಲ್ಲ ಹೊದ್ಕೊಳ್ಳೋಕ್ಕಾಗಲ್ಲ. ಇದನ್ನು ಅಟ್ಲೀಸ್ಟ್ ಸ್ವಲ್ಪ ಕಾಲಿಗೆಲ್ಲ ಹೊದ್ಕೋಬೋದು. ಹಾಗಾಗಿ ತುಂಬ ಚೆನ್ನಾಗಿದೆ ಇದು ಡಿಸೈನು. ಇದು ಯಾವುದೋ ಕಾಟನ್ ಅಂತ ಹೇಳಿದ್ರಪ್ಪ, ನನಗೆ ಹೆಸರು ಮರ್ತೋಯ್ತು. ಸೊ ಆ ಥರ ಪ್ಯೂರ್ ಕಾಟನ್ ಇದು. 300 ರೂಪೀಸ್ಗೆ ಒಂದು. ಈ ಥರ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಡಿಸೈನ್ ಅಂತೂ ಸೂಪರ್ ಆಗಿದೆ, ನನಗೆ ಇಷ್ಟ ಆಯಿತು. ಹಾಗಾಗಿ ಡಿಸೈನು ಮತ್ತು ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ ಅಲ್ವಾ. ಸೊ ಈ ಥರ ಇದೆ ನೋಡಿ, ಈ ಥರ ಇದೆ. ಇದು ಬಂದ್ಬಿಟ್ಟು 300 ರೂಪೀಸ್ಗೆ ಒಂದು. ಇದು ತೆಳ್ಳಗಿಲ್ಲ, ಸ್ವಲ್ಪ ತಿಕ್ಕಾಗಿ ಇದೆ, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಎಲಿಫೆಂಟ್ ಡಿಸೈನ್ ಇದೆ ಅಲ್ವಾ, ಮತ್ತೆ ಕಲರ್ ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಚೆನ್ನಾಗಿ ಇದೆ ಎಲ್ಲ ಡಿಸೈನ್ ಕೂಡ. ಸೊ ಇದು 300 ರೂಪೀಸ್ಗೆ ಒಂದು. ನೆಕ್ಸ್ಟ್ ಇದು ಕೂಡ ಅಷ್ಟೇ, ಸೇಮ್ ಅದೇ ಥರ 300 ರೂಪೀಸ್ಗೆ ಒಂದು. ಇದು ನಾರ್ಮಲ್ ಈ ಥರ ಡಿಸೈನ್ ಬರ್ತಲ್ವ, ಸೊ ಈ ಥರ ಸೇಮ್ ಡಿಸೈನ್ ಎಲ್ಲ ಕಡೆ. ಡಿಸೈನ್ ಮತ್ತು ಕಲರ್ ಅಷ್ಟೇ ಚೇಂಜು, ಬಟ್ ಸೇಮ್ ವೈಟ್ ಕಾಂಬಿನೇಷನ್ ಬ್ಲೂ ಶೇಡಲ್ಲೇ ಬರುತ್ತೆ ಇದು ಕೂಡ. ಸೊ ಈ ಥರ. ನೆಕ್ಸ್ಟ್ ನೋಡಿ, ಇದು ಒಂದು ಗಾಡಿ 200 ರೂಪೀಸ್ಗೆ ಒಂದು. ಇದು ನನ್ನ ತಂಗಿ ತೆಗೆಸ್ಕೊಟ್ಟಿದ್ದು. ನನ್ನ ತಮ್ಮನ ಮಗ ಒಂದು ಬಸ್ ತೆಗೆಸ್ಕೊಟ್ಟಿದ್ರು, ಅದನ್ನು ನೋಡಿ ಕಾಶ್ವಿ ಬೇಕಂದು, ಹಾಗಾಗಿ ಇದು ಕೊಡಿಸಿದ್ದು ಕಾಶ್ವಿಗೆ. ಇದು ರೋಬೋಟ್, ಒಂದು ನಿಮಿಷ ಮಗ. ಇದು ನೋಡಿ, ರೋಬೋಟ್ ತರ ಇದೆ ಒಳಗೆ, ತುಂಬಾ ಚೆನ್ನಾಗಿದೆ. ಈ ತರ ಪ್ರೆಸ್ ಮಾಡಿ ಈ ತರ ಹಿಂಗ್ ಮಾಡಿದ್ರೆ ಈ ತರ ಬರುತ್ತೆ. ಇದು 200 ರೂಪೀಸ್ಗೆ ಒಂದು. ಆಮೇಲೆ 150 ಏನೋ ಆಯ್ತು ಅನ್ಕೋತೀನಿ, ಬಟ್ 200 ರೂಪೀಸ್ ಇದು. ಈ ಕಡೆ ಇರೋ ಮಗ. ನೆಕ್ಸ್ಟ್ ಇದು ನೋಡಿ, ಇದು ಇವಾಗ ಎಲ್ಲ ಕಡೆನೂ ಬರುತ್ತಲ್ವ, 100 ರೂಪೀಸ್ಗೆ ಒಂದು ಬ್ಯಾಂಗಲ್ ಸೆಟ್ಟು. ಇದು ನಮ್ಮ ತಮ್ಮನ ಹೆಂಡತಿ ತೆಗೆಸ್ಕೊಟ್ಟಿದ್ದು, ನಾನು ಅವರಿಗೆ ತೆಗೆಸ್ಕೊಟ್ಟಿದ್ದೀನಿ. ಸ್ವಲ್ಪ ಡಿಸೈನ್ ಚೇಂಜ್ ಅಷ್ಟೇನೆ. 100 ರೂಪೀಸ್. ಸೊ 100 ರೂಪೀಸ್ ಈ ಥರ ಇರೋದು.
ನೆಕ್ಸ್ಟು ಇದು ಒಂದು 200 ರುಪೀಸ್ಗೆ ಒಂದು, ಇದು ನನ್ನ ಫ್ರೆಂಡು ನನಗೆ ತೆಗೆಸ್ಕೊಟ್ಟಿತ್ತು ಹರ್ಷಿತಾ. ಸೊ ಇದು ಈ ಥರ ಇದೆ, ಇದು ಕೂಡ ಚೆನ್ನಾಗಿದೆ. ನೆಕ್ಸ್ಟು ಇದೊಂದನ್ನು ತೊಗೊಂಡಿದ್ದು, ಇದು ಬಂದುಬಿಟ್ಟು ಫೆದರ್ ಇರೋದು. ಸೊ ಚೆನ್ನಾಗಿದೆ, ವೈಟ್ ಫೆದರ್ ಇರೋದು. ಇದು ನಂಗೆ ತುಂಬ ಇಷ್ಟ ಆಯಿತು. ಇದು ಕೈಯಿಂದನೇ ಮಾಡಿರ್ತಾರಲ್ವ, ಸೊ ಆ ಥರ ಇಲ್ಲಿ ನೋಡ್ತಿರ್ಬೋದು. ಇದು 150 ರುಪೀಸ್ಗೆ ಒಂದು. ಸೊ ಇದು ಒಂದನ್ನು ತೊಗೊಂಡಿದ್ದು. ಸೊ ಇದು ಒಂದಿದೆ ನೋಡಿ, ಇದು ತಮ್ಮನ ಹೆಂಡತಿ ಕೊಡಿಸಿದ್ದು. ಸೊ ಈ ಥರದ್ದು ಇದು ನೋಡಿ, ಇದಂತೂ ತುಂಬ ಚೆನ್ನಾಗಿದೆ. ಇದು ಒಂದು 50 ರುಪೀಸ್ಗೆ ಇದು ಫೇರ್ ಇರೋದು. ಸೊ ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನು, 50 ರುಪೀಸ್ ಇದಕ್ಕೆ. ನೆಕ್ಸ್ಟ್ ಇದು ಕೂಡ ಅಷ್ಟೇ, ನನ್ನ ಹತ್ರ ಆಲ್ರೆಡಿ ಇತ್ತು. ಇದು ಸ್ವಲ್ಪ ಚೇಂಜ್ ಗೋಲ್ಡ್ ಕಲರ್ಲಿ, ಬಟ್ ಇದು 50 ರುಪೀಸ್ಗೆ ಒಂದು ಇದು. ನೆಕ್ಸ್ಟು ಇದೊಂದು ಇಯರಿಂಗ್, ಇದು ಬಂದುಬಿಟ್ಟು 20 ರುಪೀಸ್ಗೆ ಒಂದು. ನಾನು ಹಾಕೊಂಡಿದ್ದೀನಲ್ವಾ ಅದೇ ಥರನೇ. ಸೊ ಈ ಥರ ಮೆಟಲ್ ಕಲರಲ್ಲಿ ಇರೋದು, ಈ ಥರ ಇರೋದು. ಸೊ ಇದು 20 ರುಪೀಸ್ಗೆ ಒಂದು. ನೆಕ್ಸ್ಟು ಇದು ಕಾಮನ್ ಆಗಿ ಬರುತ್ತಲ್ಲ, ಎಲ್ಲ ಜಾತ್ರೆಯಲ್ಲೂ ಬರುತ್ತೆ, 10 ರುಪೀಸ್ಗೆ ಒಂದು. ಇದು ನನ್ನ ತಮ್ಮನ ಹೆಂಡತಿಗೆ ತಂಗಿಗೆ ಎಲ್ಲ ಒಂದೊಂದು ಕೊಡ್ಬೇಕು ಅಂದ್ಕೊಂಡೆ, ಬಟ್ ಮರ್ತೆ ಹೋಯಿತು. ಸೊ ಯಾವಾಗಾದ್ರೂ ಮತ್ತೆ ಕೊಡಬೇಕು. ಇದು 10 ರುಪೀಸ್ಗೆ ಒಂದಿರೋದು. ಸೊ ಚೆನ್ನಾಗಿದೆ ಅಲ್ವಾ, ಒಂದೊಂದು ಥರ ಡಿಸೈನು. ಇದು ಕೂಡ ಅಷ್ಟೇ ನೋಡಿ, ತುಂಬ ಚೆನ್ನಾಗಿದೆ, 10 ರುಪೀಸ್ಗೆ ಒಂದು. ಇದೆಲ್ಲ 10 ರುಪೀಸ್ಗೆ ಒಂದು. ನೆಕ್ಸ್ಟು ಇದು ಬ್ಯಾಂಗಲ್ ನೋಡಿ, ತುಂಬ ಚೆನ್ನಾಗಿದೆ. ಇದು ನೋಡಿ, ತುಂಬ ದೊಡ್ಡ ಸೌಂಡ್ ಬರುತ್ತೆ, ಚೆನ್ನಾಗಿದೆ. ನನ್ನ ತಮ್ಮನ ಮಗಗೆ ತೆಗೆಸ್ಕೊಟ್ಟಿದ್ದಾಗಿತ್ತು, ನನ್ನ ತಮ್ಮ ಅಂದರೆ ತಂಗಿ ಹಸ್ಬೆಂಡು. ಸೊ ಅದನ್ನು ಇಲ್ಲಿ ಬಿಟ್ಟು ಹೋಗಿದ್ದಾನೆ, ಅವನ ಹತ್ರ ಇದೆ ಅಂತ ಅಂದ್ಬಿಟ್ಟು. ಇದು ಬ್ಯಾಂಗಲ್ ಅಂತೂ ತುಂಬ ಚೆನ್ನಾಗಿದೆ, ಹಾಕೊಂಡ್ರಂತೂ ಸಖತ್ತಾಗಿ ಕಾಣಿಸುತ್ತೆ ನೋಡಿ. ಈ ಥರ ಇದೆ ಇದು ಬ್ಯಾಂಗಲ್ಲು. ಇಲ್ಲೊಂದು ಬಟರ್ಫ್ಲೈ ಇದೆ, ಮತ್ತು ಡಿಸೈನ್ ತುಂಬ ಚೆನ್ನಾಗಿದೆ. ಅವರು 100 ರುಪೀಸ್ ಅಂತ ಹೇಳಿದರು, ಬಟ್ ಆಮೇಲೆ ಬಂದುಬಿಟ್ಟು ಇನ್ನೊಬ್ಬರು ಬಂದು 150 ಅಂತ ಅಂದರು. ನಾವು 3 ತೊಗೊಂಡ್ವಿ, ನನ್ನ ತಂಗಿಗೆ ಒಂದು ಮತ್ತು ನನ್ನ ತಮ್ಮನ ಹೆಂಡತಿ ಒಂದು, ಆ ಥರ ಎಲ್ಲ. ಸೊ ತಂಗಿ ಕೊಡಿಸಿದ್ದು, ಆಮೇಲೆ ನನ್ನ ತಂಗಿ ತಮ್ಮನ ಹೆಂಡತಿಗೆ ಒಂದು ಕೊಡಿಸಿದ್ದು ಇದೇ ಥರದ್ದು. ಸೊ ಈ ಥರ ಸುಮಾರೆಲ್ಲ ತೊಗೊಂಡಿದ್ವಿ. ನನ್ನ ತಮ್ಮನ ಹೆಂಡತಿ ಮತ್ತು ತಂಗಿಯೆಲ್ಲ ಇನ್ನೆಲ್ಲ ಸುಮಾರು ಚೆನ್ನಾಗಿರೋ, ನನ್ನ ತಮ್ಮನ ಹೆಂಡತಿ ಸುಮಾರು ಬೆಡ್ಶೀಟ್ಗಳನ್ನೆಲ್ಲ ತೊಗೊಂಡಿದ್ರು, ತುಂಬ ಚೆನ್ನಾಗಿತ್ತು. ಮತ್ತು ಬೇರೆ ಬೇರೆ ಥರದ ಬ್ಯಾಗ್ಗಳು ಅವೆಲ್ಲ ತೊಗೊಂಡಿದ್ರು, ಮತ್ತು ಇನ್ನೂ ಏನೇನು ಸುಮಾರೆಲ್ಲ ಪರ್ಚೇಸ್ ಮಾಡಿದರು. ಕೆಲವೊಂದು ಜಾತ್ರೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಕೆಲವೊಂದು ಇದು ಬರುತ್ತಲ್ವಾ, ಅಂದರೆ ಪಿಂಗಾಣಿ ಭರಣಿ ಬರುತ್ತಲ್ವಾ, ಸೊ ಅದನ್ನೆಲ್ಲ ತೊಗೊಂಡಿದ್ರು, ಅದೆಲ್ಲ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಇದು ಚಾಪೆ. ಈ ಥರ ಚಾಪೆ ಸಿಗೋದು ಇವಾಗ ಸ್ವಲ್ಪ ರೇರ್ ಅಲ್ವಾ. ಮೊನ್ನೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ 200 ರುಪೀಸ್ ಅಂತ ಅಂದ್ಬಿಟ್ಟು. ಸೊ ಇದು ಸಿಂಗಲ್ ಯೂಸ್ ಮಾಡ್ಬೋದು, ಆ ಥರ ಚಾಪೆ. ಇದು 200 ರುಪೀಸ್ಗೆ. ಈಗ ಸಮ್ಮರ್ಗೆ ಚೆನ್ನಾಗಿರುತ್ತಲ್ವ, ನೆಲಕ್ಕೆ ಏನಾದರೂ ಹಾಕೊಂಡು ಮಲ್ಕೋಬೋದು. ಸೊ ಯಾವಾಗಲೂ ಬೆಡ್ ಮೇಲೆ ಮಲಗೋಕ್ಕಾಗಲ್ಲ ಸಮ್ಮರಲ್ಲಂತೂ. ಸೊ ಚೆನ್ನಾಗಿದೆ. ಇದೊಂದು 200 ರುಪೀಸ್ ಇದಕ್ಕೆ. ನೆಕ್ಸ್ಟು ಈ ಥರ ಸ್ಪೆಕ್ಸ್ಗಳು, ಇದು 150 ರುಪೀಸ್ಗೆ 2 ಅಂದ್ಕೊತೀನಿ. ಇದು ಕೂಡ ಅಷ್ಟೇ, ನನ್ನ ತಮ್ಮನ ಹೆಂಡತಿ ತೆಗೆಸ್ಕೊಟ್ಟಿದ್ದು, ಅವ್ರ ಮಗನಿಗೊಂದು ಮತ್ತು ಕಾಶ್ವಿಗೊಂದು. ಸೊ ಈ ಥರ ಚಿಕ್ಕ ಮಕ್ಕಳದು ಇದು ನೋಡಿ, 250 ರುಪೀಸ್ಗೆ 2 ಅಂದ್ಕೋತೀನಿ. ನಂಗೆ ಅಷ್ಟು ನೆನಪಿಲ್ಲ, 350 ರುಪೀಸ್ 2ನ ಅಥವಾ 250 ರುಪೀಸ್ಗೆ 2ನ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿದೆ, ತುಂಬ ವೇಟ್ ಇದೆ. ಹಾಗೆಯೇ ಹಾಟ್ ಆ್ಯಂಡ್ ಕೋಲ್ಡ್ ಆಗಿರುತ್ತಲ್ವ ಅದು. ಇದು ವಾಟರ್ ಬಾಟಲ್. ಸೊ ಕ್ವಾಲಿಟಿ ಒಂಥರ ಚೆನ್ನಾಗಿದೆ. ಸೊ ಇದು ಒಂದು. ನೆಕ್ಸ್ಟ್ ಇದು ನೋಡಿ, ತುಂಬ ಚೆನ್ನಾಗಿದೆ, ಕಿಚನಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಹಾಗೆಯೇ ಇದು 100 ರುಪೀಸ್ಗೆ 3 ಇತ್ತು, ಸ್ಟೀಲಲ್ಲಿ ಇರೋದು ಟೇಬಲ್ ಸ್ಪೂನ್ಗಳು. ನೆಕ್ಸ್ಟ್ ಇದು ಬಂದು ಸ್ಲಿಪ್ಪರ್ ಜೋಡಿ, ಒಂದು ಜೋಡಿಗೆ 200 ರುಪೀಸ್ ಇತ್ತು. ಇದು ಕೂಡ ಅಷ್ಟೇ, ಮಳೆಗಾಲಕ್ಕೆಲ್ಲ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಸಿರ್ಸಿ ಮಾರಿಕಾಂಬೆ ಜಾತ್ರೆಯಲ್ಲಿ ಇದಿಷ್ಟನ್ನು ಪರ್ಚೇಸ್ ಮಾಡಿದ್ದು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.